ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ತಮಿಳ್ನಾಡಿನಲ್ಲಿರುವ ಕೊಡೈಕ್ಯಾನಲಿಂದ 21 ಕಿಲೋಮೀಟ್ರ್ ಹೋದರೆ ನಿಮಗೆ ಪುಂಬರೈ ಅಂತ ಒಂದು ವಿಲೇಜ್ ಸಿಗುತ್ತೆ. ಆ ವಿಲೇಜ್ನ ನೋಡೋಕ್ಕೆ ತುಂಬಾ ಜನ ಬರ್ತಾರೆ. ಅಲ್ಲಿ ಆ ವಿಲೇಜ್ ಹೇಗಿದೆ ಅನ್ನೋದನ್ನು ನಾವೀಗ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಚಿಕ್ಕದಾಗಿ ಅದೇ ಪುಮರೈ ವಿಲೇಜು. ಈ ವಿಲೇಜು ಇರೋದೇ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಪ್ರವಾಸಿಗರು ಸಹ ಇಲ್ಲಿಗೆ ತುಂಬ ಜನ ಬರ್ತಾರೆ. ನೋಡಿ, ನಿಮ್ಗೆ ಅಲ್ಲೆಲ್ಲೇ ಕಾಣಿಸ್ತಾ ಇದೆ ವೆಹಿಕಲ್ನ ನಿಲ್ಲಿಸಿ ನೋಡ್ತಾ ಇರೋದು. ಯಾಕೆಂದರೆ ದೂರದಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ, ಮತ್ತು ನೇಚರು ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಜನ ಜಾಸ್ತಿ ಬರ್ತಾರೆ. ಮತ್ತು ಇಲ್ಲಿ ಏನಂತಂದರೆ, ಈ ಜಮೀನು ಏನು ಕಾಣಿಸ್ತಿದೆ ನಿಮಗೆ, ಈ ಜಾಗದಲ್ಲಿ ಬೆಳೆಯುವಂಥದ್ದು ಆರ್ಗ್ಯಾನಿಕ್ ಬೆಳ್ಳುಳ್ಳಿ. ತುಂಬ ಜಾಸ್ತಿ ಬೆಳೀತಾರೆ ಬೆಳ್ಳುಳ್ಳಿನ, ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ ಇಲ್ದಂಗೆ ಬೆಳೆಯುವಂತಹ ಬೆಳ್ಳುಳ್ಳಿ. ಟೇಸ್ಟ್ ಮಾಡಿದ್ದೀವಿ, ತುಂಬ ಖಾರ ಇದೆ ಬೆಳ್ಳುಳ್ಳಿ ಅದು. ಹಾಗಾಗಿ ನಾವು ಈ ಜಮೀನ ನೋಡೋಣ, ಇಲ್ಲಿ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ವೆಹಿಕಲ್ನ ನಿಲ್ಲಿಸ್ತೋ. ಹಾಗೆ ಒಳಗಡೆನೂ ಹೋದೋ, ತುಂಬ ಚೆನ್ನಾಗಿದೆ. ಅವರ ಜಮೀನು ಎಷ್ಟೆಷ್ಟಿದೆ ಅದೇ ಥರದೇ ಒಂದೊಂದು ಪಾತಿ ಮಾಡಿ ನೋಡಿ. ಇಲ್ಲಿ ಪೈಪ್ಗಳು ಹಾಕ್ಕೊಂಡಿದ್ದಾರೆ ನೀರು ಹೋಗೋಕ್ಕೆ. ಎಲ್ಲ ಒಂದೇ ಸಾರಿ ಪೈಪ್ ತೊಗೊಂಡೋಗಿ ಕೆಳಗಡೆ ಬಿಟ್ಟಿದ್ದಾರೆ. ಇದೇ ಜಾಗದಲ್ಲಿ ಅವರು ಬೆಳ್ಳುಳ್ಳಿನ ಬೆಳೆಯುವಂಥದ್ದು. ಇಲ್ಲೇನಂದರೆ ಟ್ರ್ಯಾಕ್ಟ್ರು ಎಲ್ಲ ಬರಲ್ಲ ಇಲ್ಲಿಗೆ ಉಳೋದಕ್ಕೆ. ಅವರೇನೇ ಸಂಖ್ಯೆಯಲ್ಲಿ ಅವರೇ ರೆಡಿ ಮಾಡಿಕೊಂಡು ಮಾಡುವಂಥದ್ದು ಜಮೀನಿದು. ಒಂಥರ ಚೆನ್ನಾಗಿದೆ. ಇದೆಲ್ಲ ಇಸ್ರೇಲ್ ಮಾದರಿ ಹೇಳ್ತಾರಲ್ಲ, ಕೆಲವು ಕಡೆ ಮಾಡಿರ್ತಾರೆ ಈ ಥರ. ಬೇರೆ ದೇಶಗಳಲ್ಲಿ ನೋಡಿದ್ರೆ ಯಾವುದೋ ಇದರಲ್ಲಿ ಚಿಕ್ಕ ಚಿಕ್ಕ ದಾರಿ ಮಾಡಿಕೊಂಡು ಆ ದಾರಿಲಿ ಇಷ್ಟಿಷ್ಟು ಅಗಲದಲ್ಲೇ ಬೆಳೀತಾ ಇರ್ತಾರೆ ತರಕಾರಿ ಎಲ್ಲ. ಅದೇ ಥರ ಅಂತ ಅನಿಸ್ತು ಇಲ್ಲಿ ಹೋದಾಗ, ಫೀಲ್ ಆಯಿತು. ಯಾವುದೋ ಬೇರೆ ದೇಶಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಇತ್ತು. ನೋಡಿ, ಇದೆಲ್ಲ ಹಾಕಿರೋದು, ಇದು ಬೆಳ್ಳುಳ್ಳಿ ಹಾಕಿರುವಂಥದ್ದು. ಈಗ ಚಿಕ್ಕದಾಗಿದೆ ನೋಡಿ. ಮತ್ತೆ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದೋ. ಅಲ್ಲೂ ಸಹ ಎಲ್ಲ ಬೆಳ್ಳುಳ್ಳಿನೇ ಸಹ ಹಾಕಿದ್ರು. ಇನ್ನೂ ಅಲ್ಲಿ ಹಾಕ್ತಾಯಿದ್ರು, ಕೆಲಸ ಮಾಡ್ತಿದ್ರು. ನೋಡಿ, ಅಲ್ಲಿದ್ದಾರೆ ನೋಡಿ, ಅಲ್ಲೆಲ್ಲ ಇನ್ನೂ ಬೆಳ್ಳುಳ್ಳಿ ನೆಡ್ತಿದ್ದಾರೆ. ನೀವು ಎಷ್ಟು ದೂರ ನೋಡಿದ್ರು ಇದೇ ಥರ ಕಾಣಿಸುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಪಾತಿಗಳು, ಸ್ಟೆಪ್ ವೈಸು. ಕೆಳಗಡೆ ಹಳ್ಳಿ, ಮೇಲ್ಗಡೆ ಎಲ್ಲ ತೋಟ, ಸುತ್ತ ತೋಟ ಇದೆ ಅವ್ರದ್ದು. ಮಧ್ಯೆ ಮಾತ್ರ ಹಳ್ಳಿ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ಥರ ಚೆನ್ನಾಗಿದೆ, ತುಂಬ ಸುಂದರವಾಗಿತ್ತು ಮಾತ್ರ ಇದು. ಮತ್ತು ಇಲ್ಲಿ ಏನಂದರೆ ಫಾಗು ಬೇಗ ಕ್ಲೌಡ್ ಆಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಇದ್ದಂಗೆ ಇನ್ನೊಂದು ಹಾಫ್ ಆನ್ ಅವರ್ ಇರೋಲ್ಲ. ನಾವು ಇದೆಲ್ಲ ಮುಗಿಸ್ಕೊಂಡು ಆ ಹಳ್ಳಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಾದ್ರೆ ಫುಲ್ಲು ಹಳ್ಳಿನೇ ಕಾಣಿಸ್ತಿರಲಿಲ್ಲ, ಅಷ್ಟು ಫಾಗು. ನೋಡಿ, ಅಲ್ಲಿ ಕವರ್ ಆಗ್ತಾ ಇದೆ ಈಗಾಗಲೇ. ಆ ಥರ ಯಾವಾಗ ಗೊತ್ತಾಗಲ್ಲ, ಫುಲ್ಲು ಫಾಗ್ ಬಂದ್ಬಿಡುತ್ತೆ. ಸ್ನೇಹಿತರೆ, ನೀವೇನಾದರೂ ಕೊಡೈಕೆನಾಲ್ಗೆ ಹೋದರೆ ಈ ವಿಲೇಜ್ನ ಮಿಸ್ ಮಾಡಬೇಡಿ. ಯಾಕೆಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ನೇಚರ್ ನೋಡ್ಬೇಕು ನೀವು. ತುಂಬ ನೋಡ್ತಾ ಇದ್ದೀರಾ ನೀವು, ಅಲ್ಲಿನ ಮನೆಗಳು ಯಾವ ರೀತಿ ಇದೆ ಅಂತ. ಯಾವುದೋ ಒಂದು ಬೇರೆ ಕಡೆ ಯಾವುದೋ ನಾವು ಬೇರೆ ದೇಶಕ್ಕೆ ಹೋದಾಗೆ ಅಂತಲೇ ಅನಿಸುತ್ತೆ ನೋಡಿ. ಅಲ್ಲಿ ಮನೆಗಳು ಆಗಿರ್ಬೋದು, ಅಲ್ಲಿನ ನೇಚರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆ ನೀವು ಕೊಡೈಕೆನಾಲ್ ಹೋದರೆ ಈ ವಿಲೇಜ್ನ ಮಿಸ್ ಮಾಡಬೇಡಿ. ಈ ವಿಲೇಜ್ಗೆ ಹೋಗಿ ಬನ್ನಿ. ಕೊಡೈಕೆನಾಲಿಂದನೇ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ತಾರೆ. ಓನ್ ವೆಹಿಕಲ್ ಇದ್ದರೆ ನೀವೇ ಹೋಗ್ಬೋದು. ಓನ್ ವೆಹಿಕಲ್ ಇಲ್ಲ ಅಂತ ಅಂದರೆ ನಾನು ವಿಡಿಯೋ ಹಾಕಿದ್ದೀನಿ, ಯಾವ ಪ್ಯಾಕೇಜಲ್ಲಿ ಹೋದರೆ ನಿಮಗೆಲ್ಲ ತೋರಿಸ್ತಾರೆ ಅಂತ. ಅದನ್ನು ವಿಡಿಯೋ ಬೇಕಾದ್ರೆ ನೋಡಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ವಿಡಿಯೋ. ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಇದು. ಇದೊಂದು ಹಳ್ಳಿ. ಈ ಹಳ್ಳಿಗೆ ಅಂತಲೇ ತುಂಬ ಜನ ಬರ್ತಾರೆ. ಅಲ್ಲಿ ಒಂದು ದೇವಸ್ಥಾನ ಇದೆ. ಹಾಗೆ ಸೆಂಟ್ರಲ್ಲಿ, ಈ ಹಳ್ಳಿ ಮಧ್ಯದಲ್ಲಿ ಒಂದು ದೇವಸ್ಥಾನವೂ ಸಹ ಇದೆ. ಅಲ್ಲೂ ತುಂಬ ರಶ್ ಇರುತ್ತೆ ದೇವಸ್ಥಾನಕ್ಕೆ. ಬನ್ನಿ, ಈಗ ದೇವಸ್ಥಾನದ ಹತ್ರ ಹೋಗೋಣ. ಸ್ನೇಹಿತರೆ ನೋಡಿ, ಇದೇ ದೇವಸ್ಥಾನ. ಇದು ಆ ವಿಲೇಜ್ ಸೆಂಟ್ರಲ್ ಇರುವಂಥ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನನೂ. ಇಲ್ಲಿ ಹೋಗಿ ಸಹ ನೀವು ದರ್ಶನ ಮಾಡಿಕೊಂಡು ಬರ್ಬೋದು. ನೋಡಿ, ಅಲ್ಲೇ ಬೆಳೆದು ಅಲ್ಲೇ ಮಾರುವಂಥ ಬೆಳ್ಳುಳ್ಳಿ ಇದು. ನಾನು ತೋರಿಸೋದಲ್ಲ ನಿಮಗೆ ವಿಡಿಯೋನ. ಜಾಗದಲ್ಲೆಲ್ಲ ಬೆಳೆಯುವಂತಹ ಬೆಳ್ಳುಳ್ಳಿ ಇದು, ಆರ್ಗ್ಯಾನಿಕ್ ಬೆಳ್ಳುಳ್ಳಿ, ಯಾವುದೇ ಕೆಮಿಕಲ್ ಇಲ್ದಂಗೆ. ತುಂಬ ಜನ ಇಲ್ಲಿ ತುಂಬ ಜನ ಸೇಲ್ ತಗೋತಾರೆ ಇಲ್ಲಿ. ಮತ್ತು ಇಲ್ಲಿ ಬೇರೆ ಕಡೆಯಿಂದ, ಈಗ ಕೊಡೈಕೆನಾಲಿಂದನೂ ಬಂದು ಸಹ ಇಲ್ಲಿ ಬೆಳ್ಳುಳ್ಳಿನ ತೊಗೊಂಡು ಹೋಗ್ತಾರಂತೆ ಇಲ್ಲಿಂದನೇ.
ಇಲ್ಲಿ ಕೆ ಜಿಗೆ 350 ರೂಪಾಯಿ ಹೇಳಿದ್ರು. ನಮ್ಮ ಕಡೆ 250 250 ರೂಪಾಯಿ ಇತ್ತು ಕೆ ಜಿಗೆ, ಇಲ್ಲಿ 350 ರೂಪಾಯಿ ಅಂತ. ಆದರೆ ಚೆನ್ನಾಗಿತ್ತು ಬೆಳ್ಳುಳ್ಳಿ, ಯಾವುದೇ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನೋ ಥರ ಯಾವುದೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಖಾರನೂ ಇತ್ತು ಬೆಳ್ಳುಳ್ಳಿ. ಹಾಗಾಗಿ ಏನಾರು ಹೋದ್ರೆ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಿ. ಮತ್ತು ಅಲ್ಲಿಂದ ನಾವು ಹಳ್ಳಿ ಬಿಟ್ಟು ಹೊರಟಾದ್ಮೇಲೆ ನೋಡ್ತಾ ಇದ್ದೀರಾ ಫುಲ್ಲು ಫಾಗು ಕವರ್ ಆಯಿತು. ಹೋಗ್ತಾ 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 ಏನೂ ರೋಡೇ ಕಾಣದೇ ಇರೋ ಥರ ಆಯಿತು. ಮತ್ತು ಆ ವಿಲೇಜ್ ಎಲ್ಲಿದೆ ಅಂತ ಹುಡುಕ್ಬೇಕಾಗಿತ್ತು, ಆ ಥರ ಆಗ್ಬಿಟ್ಟಿತ್ತು. ಯಾಕೆಂದರೆ ಏನೂ ಕಾಣ್ತಾನೆ ಇರಲಿಲ್ಲ. ನೀವು ನೋಡ್ಬೋದು ಇಲ್ಲಿ ಫುಲ್ಲು ಫಾಗ್ ಬಂದ್ಬಿಡ್ತು. ಒಂದು ಅರ್ಧ ಮುಕ್ಕಾಲವರೆಗೇನೆ ನಾವು ಅಲ್ಲಿಂದ ಹೊರಡುವಷ್ಟೊತ್ತಿಗೆ ಫುಲ್ ಕವರ್ ಆಗಿಬಿಡ್ತು. ಆಗೊಂದು 1:30-2 ಗಂಟೆ ಇರ್ಬೋದು. ಇಲ್ಲಿ ಕೊಡೈಕೆನಾಲ್ ಏನಂತಂದರೆ ಮಧ್ಯಾಹ್ನ ಗಂಟೆ ಮಾತ್ರನೇ ನಾವು ಈ ಥರ ಸುತ್ತಾಡ್ಬೋದು. ಮಧ್ಯಾಹ್ನ ಮೇಲೆ ಮಳೆನೂ ಬರುತ್ತೆ ಮತ್ತು ಫಾಗ್ ಈ ಥರ ಕವರ್ ಆಗಿಬಿಡುತ್ತೆ, ಆವಾಗ ಏನೂ ಕಾಣಿಸಲ್ಲ. ಸ್ವಲ್ಪ ಟೈಮ್ ಅಲ್ಲೇ ಇದ್ದು ನೋಡಿದ್ರೆ ಫಾಗ್ ಕ್ಲಿಯರ್ ಆದಮೇಲೆ ನೋಡ್ಬೋದು. ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಫುಲ್ಲು ಕ್ಲೌಡ್ ಆಗಿಬಿಡ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ. ಆ ಕಡೆ ವೆಹಿಕಲ್ಲು ಹೆಡ್ಲೈಟ್ ಹಾಕೋ ಬಂದರೆ ಮಾತ್ರ ನಮಗೆ ಕಾಣಿಸ್ತಾ ಇದ್ದದ್ದು, ಅಷ್ಟು ಮಟ್ಟಿಗೆ ಫಾಗ್ ಕವರ್ ಆಯಿತು. ಸ್ನೇಹಿತರೆ, ಕೊಡೈಕೆನಾಲ್ ಹೋದ್ಮೇಲೆ ಚಾಕ್ಲೇಟು ಟೇಸ್ಟ್ ಮಾಡಿಲ್ಲ ಅಂದರೆ ಹೇಗೆ? ಇಲ್ಲಿ ಫೇಮಸ್ ಏನಂತಂದರೆ ಚಾಕ್ಲೇಟ್ಗೆ ಫೇಮಸ್ಸು. ತುಂಬ ವೆರೈಟಿ ಚಾಕ್ಲೇಟ್ಸ್ ಇರುತ್ತೆ. ನೀವು ಹೋದರೆ ಇಲ್ಲಿ ಟ್ರೈ ಮಾಡಿ, ಎಲ್ಲ ಥರ ಚಾಕ್ಲೇಟು ಸಿಗುತ್ತೆ. ಮಕ್ಕಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ತುಂಬ ವಿಧವಾದ ಚಾಕ್ಲೇಟೆಲ್ಲ ಇರುತ್ತೆ. ಮಿಕ್ಸಲ್ಲೂ ಕೊಡ್ತಾರೆ, ಇಲ್ಲ ಸಪ್ರೇಟು ಕೊಡ್ತಾರೆ. ಕೇಳಿ ನೋಡಿ, ಒಂದು 2-3 ಕಡೆ ವಿಚಾರಿಸಿ, ರೈಟಲ್ಲಿ ವಿಚಾರಿಸಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟು. ಇಲ್ಲಿ ಯಾಕೆ ಅಂದರೆ ಚಾಕ್ಲೇಟು ಜಾಸ್ತಿ ಫೇಮಸ್ ಅಂತಂದರೆ ಇಲ್ಲಿ ಚಾಕ್ಲೇಟ್ ಏನು ಮೆಲ್ಟ್ ಆಗೋಲ್ಲ, ಆದ್ದರಿಂದ ಜಾಸ್ತಿ ಇಡ್ತಾರೆ ಇಲ್ಲಿ. ಹಾಗಾಗಿ ಚಾಕ್ಲೇಟ್ನ ಜಾಸ್ತಿ ಸೇಲ್ ನಡೆಯುತ್ತೆ ಇಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.